ಹರೇ ಕೃಷ್ಣ, ಒಂದ್ ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಶ್ರೀಕೃಷ್ಣ ಸಂಧಾನ ಅಂತ ಹೇಳಿ ಸೀಸನ್ ಮುಗಿದ್ರಾಗ ಎಲ್ಲಿ ಸಾಯ್ತಾನ ಅಂತ ನನಗೆ ಹಾಯ್ ಮಾಮ ಮಾಸ್ತರ್ ಅಂತ ಮಾಡ್ರಿ, ಏನಂತ ಮಾಡ್ರಿ ನನ್ನ ನೀ ಯಾರು? ಮಹಾರಾಷ್ಟ್ರ, ಧೃತರಾಷ್ಟ್ರ, ದ್ರೌಪದಿಯ ಸೀರೆ ಜಿ ಕನ್ನಡದಲ್ಲಿರೋರಿಗೆ ಯಾರಿಗೂ ಮಾನ ಮರ್ಯಾದೆ ಏನೂ ಇಲ್ವಾ? ಅದು ಹೇಗೆ ನೀವು ನಮ್ಮ ಧರ್ಮದ ಬಗ್ಗೆ, ನಮ್ಮ ದೇವರ ಬಗ್ಗೆ, ಕೃಷ್ಣನ ಬಗ್ಗೆ ಅಪಹಾಸ್ಯ ಮಾಡ್ತೀರಾ? ಯಾರು ನಿಮಗೆ ಈ ಅಧಿಕಾರ ಕೊಟ್ಟವರು? ನಿಮಗೆ ಸ್ಕಿಟ್ ಮಾಡೋದಕ್ಕೆ ಬೇರೆ ಏನೂ ಸಿಗೋದೇ ಇಲ್ವಾ? ಇದಕ್ಕೆ ಸ್ಕಿಟ್ ಮಾಡೋದಕ್ಕೊಬ್ಬ, ಅದನ್ನು ಆ್ಯಕ್ಟ್ ಮಾಡೋದಕ್ಕೊಬ್ಬ, ಅಲ್ಲಿ ಕೂತ್ಕೊಂಡು ಅಪಹಾಸ್ಯ ಮಾಡಿಕೊಂಡು ಚಪ್ಪಾಳೆ ತಟ್ಟೋದಕ್ಕಿನ್ನೊಬ್ಬ, ಅದು ಚೆನ್ನಾಗಿದೆ ಅಂತ ಹೇಳಿ ಅದಕ್ಕೆ ಬಜರ್ ಒತ್ತೋ ಜಡ್ಜ್ ಇನ್ನೊಬ್ಬ. ನಿಮಗೆ ಯಾರಿಗೂ ಮಾನ ಮರ್ಯಾದೆ ಏನೂ ಇಲ್ವಾ? ನಿಮಗೆ ಅಷ್ಟು ತೆವಲಿದ್ರೆ ಬೇರೆ ಧರ್ಮದ, ಬೇರೆ ದೇವರುಗಳ ಬಗ್ಗೆ ಅಪಹಾಸ್ಯ ಮಾಡಿ ನೋಡಿ, ಆಮೇಲೆ ಗೊತ್ತಾಗುತ್ತೆ ಅದರ ಪರಿಣಾಮ ಹೇಗಿರುತ್ತೆ ಅಂತ. ಶೋ ಮೂಲಕ ನೀವು ಏನು ಹೇಳಕ್ ಹೊರಟಿದ್ದೀರಾ ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಎಷ್ಟು ಜನರ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಅನ್ನೋ ಅರಿವು ನಿಮ್ಗೆ ಯಾರಿಗೂ ಬರಲಿಲ್ವಾ? ಅಲ್ಲಿರೋ ಯಾರೊಬ್ಬರಿಗೂ ಅನ್ನಿಸ್ಲಿಲ್ವಾ ಇದು ನಾವು ಮಾಡ್ತಿರೋ ತಪ್ಪು, ನಮ್ಮ ಧರ್ಮದ ಬಗ್ಗೆ, ನಮ್ಮ ದೇವರುಗಳ ಬಗ್ಗೆ ಅಪಹಾಸ್ಯ ಮಾಡೋದು ತಪ್ಪು ಅಂತ ಯಾರೊಬ್ಬನೂ ಅಲ್ಲಿ ಧ್ವನಿ ಎತ್ತಲಿಲ್ವಾ? ಎಂಥ ಸಮಾಜದಲ್ಲಿ ಬದುಕ್ತಿದ್ದೀವಿ ನಾವು ಹಿಂದೂಗಳು ಉದಾರವಾದಿಗಳು ಸರಿ, ಆದರೆ ಇಷ್ಟರ ಮಟ್ಟಿಗ ನಾವು ಈ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಹೋದ್ರೆ ನಮ್ಮ ಮುಂದಿನ ಪೀಳಿಗೆಯವರು ಏನು ತಿಳ್ಕೊತಾರೆ ನಮ್ಮ ಧರ್ಮದ ಬಗ್ಗೆ, ನಮ್ಮ ದೇವರುಗಳ ಬಗ್ಗೆ? ಅವ್ರಿಗೆ ಒಳ್ಳೆ ಅಭಿಪ್ರಾಯ ಬರೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಅವರು ಸಹ ಅಪಹಾಸ್ಯ ಮಾಡ್ಕೊಂಡು ಹೋಗ್ತಾರೆ. ನಿಮ್ಗೆ ಯಾರಿಗೂ ಅದರ ಪರಿಜ್ಞಾನನೇ ಬರಲಿಲ್ವಾ? ಯಾಕಿಂತ ಕಾರ್ಯಕ್ರಮಗಳನ್ನ ಮಾಡ್ತೀರಾ? TRPಗೋಸ್ಕರ, ನಿಮ್ಮ ದುಡ್ಡಿಗೋಸ್ಕರ ನೀವು ಬೇರೆ ಏನಾದರೂ ಮಾಡ್ಕೊಳ್ಳಿ. ನಮ್ಮ ಧರ್ಮವನ್ನ, ನಮ್ಮ ದೇವರುಗಳನ್ನ ತೆಗೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಇನ್ನಾದರೂ ಹಿಂದೂಗಳೇ ಎಚ್ಚೆತ್ಕೊಳ್ಳಿ, ಇಂಥ ಕಾರ್ಯಕ್ರಮಗಳನ್ನ ಬ್ಯಾನ್ ಮಾಡಿ ದಯವಿಟ್ಟು.